ಇನ್ನು ಶೃಂಗೇರಿ ತಾಲೂಕಿನ ನೆಮ್ಮಾರ್ ಮತ್ತೆ ಆ ಭಾಗದಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ನೆಮ್ಮಾರ್ ಭಾಗದಲ್ಲಿ ಈಗ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ. ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಘಟನೆ ಸಂಭವಿಸಿದ್ದು, ಈ ಘಟನೆಗೆ ಅವೈಜ್ಞಾನಿಕವಾದಂಥ ಕಾಮಗಾರಿಯೇ ಕಾರಣ ಅಂತ ಹೇಳಲಾಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 169ರ ಬಳಿ ಹರಿತಾ ಇರುವಂಥ ತುಂಗಾ ನದಿ ಇನ್ನು ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದ ಕುಸಿದಂಥ ಗುಡ್ಡ ಕುಸಿತಿರೋದ್ರಿಂದ ವಾಹನ ಸವಾರರು ಸ್ಥಳೀಯರಿಗೆ ಆತಂಕದಲ್ಲಿದ್ದಾರೆ. ನಿರಂತರವಾಗಿ ಇಂಥ ಸಮಸ್ಯೆಗಳು ಮಲೆನಾಡು ಭಾಗದಲ್ಲಿ ಎದುರಾಗ್ತಾ ಇದೆ. ಈಗಾಗಲೇ ಕರಾವಳಿ ಭಾಗದಲ್ಲೂ ಕೂಡ ಇಂಥ ಒಂದು ಸಮಸ್ಯೆಯನ್ನು ನೋಡಿದ್ದೀವಿ. ಈ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿ ನಿಜಕ್ಕೂ ಕೂಡ ಜನ ಆತಂಕದಲ್ಲಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶ್ವಿತ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಾ ಇರುವಂಥದ್ದು. ನಾವಿವಾಗ ಮಂಗಳೂರು ಮತ್ತು ಶೃಂಗೇರಿಗೆ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 169ರ ಬಳಿ ಇದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ಗುಡ್ಡ ಕುಸಿಯುವ ಒಂದು ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು. ಈ ಒಂದು ಶೃಂಗೇರಿಯಿಂದ ನೆಮ್ಮಾರು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿರುವಂತಹ 169 ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಈಗ ಆಲ್ರೆಡಿ 10ಕ್ಕೂ ಅಧಿಕ ಭಾಗಗಳಲ್ಲಿ ಗುಡ್ಡ ಕುಸಿದು ಬೀಳ್ತಾ ಇದೆ. ಪ್ರಮುಖವಾಗಿ ಈಗ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ, ಮರ ಸೇರಿದಂತೆ ಕಲ್ಲುಗಳು ಕೂಡ ಕುಸಿದು ರಸ್ತೆಗೆ ಬಿದ್ದಿರುವಂಥದ್ದು. ಇದೇ ರೀತಿ ಈ ಒಂದು ಶೃಂಗೇರಿಯಿಂದ ಏನು ಮಂಗಳೂರಿಗೆ ತೆರಳುವಂತಹ ಮಾರ್ಗ ಮಧ್ಯೆ ಬರುತ್ತೆ ನೆಮ್ಮಾರು ಅಂತ, ಆ ಗ್ರಾಮದ 10 ಕಡೆಗಳಲ್ಲಿ ಇದೇ ರೀತಿಯ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಉತ್ತರ ಕರ್ನಾಟಕದ ಶಿರೂರಿನಲ್ಲಿ ಅತಿ ದೊಡ್ಡ ದುರಂತವೇ ನಡೆದೋಗಿರುವಂಥದ್ದು. ಅದೇ ರೀತಿಯ ದುರಂತಕ್ಕೆ ಈ ಒಂದು ರಸ್ತೆ ಕಾದು ಕೂತಿದೆ ಅಂತಲೇ ಇಲ್ಲಿನ ಸವಾರರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅದರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಪಕ್ಕದ ಗುಡ್ಡಗಳೇನಿದೆ ಅದು ಕುಸಿದು ಬೀಳ್ತಿದೆ ಅಂತ ಹೇಳಿ ಕೂಡ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಶೃಂಗೇರಿ ಟು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 169 ಏನಿದೆ ಅದು ಸೊಲ್ಲಾಪುರದವರೆಗೂ ಒಂದು ಕನೆಕ್ಟ್ ಅನ್ನು ಕೊಡುತ್ತೆ. ಈ ಒಂದು ರಸ್ತೆ ಕಾಮಗಾರಿ ಹಂತದಲ್ಲಿದೆ. ಈಗ ಆಲ್ರೆಡಿ ಕೆಲ ಭಾಗಗಳಲ್ಲಿ ಕಾಮಗಾರಿ ಪೂರ್ಣವಾಗಿದೆ, ಇನ್ನು ಕೆಲ ಭಾಗಗಳಲ್ಲಿ ಕಾಮಗಾರಿ ಬಾಕಿ ಇದೆ. ಅದರ ನಡುವೆನೇ ಏನು ಈ ಒಂದು ಗುಡ್ಡ ಕುಸಿತ ಏನಿದೆ ಅದು ಸಾಕಷ್ಟು ಆತಂಕ ಕೂಡ ಸೃಷ್ಟಿಯನ್ನು ಮಾಡಿರುವಂಥದ್ದು. ಈಗ ದೃಶ್ಯದಲ್ಲಿ ನಾವು ನೋಡ್ಬೋದು, ಈಗ ಆಲ್ರೆಡಿ ಈ ಗುಡ್ಡ ಏನಿದೆ ಅದರ ಮೇಲ್ಗಡೆ ದೊಡ್ಡ ಪ್ರಮಾಣದ ಮರಗಳು ಕೂಡ ಇದೆ. ಈ ಒಂದು ಭೂಮಿ ಕುಸಿತ ಇದ್ದಂತೆಯೇ ಆ ಮರಗಳು ಕೂಡ ಕುಸಿದು ವಾಹನ ಸವಾರರ ಮೇಲೆ ಬೀಳುವ ಒಂದು ಆತಂಕ ಕೂಡ ಇರುವಂಥದ್ದು. ಈಗ ಆಲ್ರೆಡಿ ಕುಸಿಯುವ ಸಾಧ್ಯತೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮುಂದೆನೇ ಇರುವಂಥದ್ದು. ಜೊತೆಗೆ ಆಲ್ರೆಡಿ ಸಾಕಷ್ಟು ಮಣ್ಣು ಮತ್ತು ಮರದ ದಿಂಬಿಗಳೇನಿದೆ ಅದು ಕೂಡ ರಸ್ತೆಗೆ ಈಗ ಆಲ್ರೆಡಿ ಉರುಳಿ ಬಿದ್ದಿದೆ. ಇನ್ನಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅದು ಎಚ್ಚೆತ್ತುಕೊಂಡು ಈ ಒಂದು ರಸ್ತೆಯಲ್ಲಿ ಒಮ್ಮೆ ವೀಕ್ಷಣೆಯನ್ನು ಮಾಡಬೇಕು. ಜೊತೆಗೆ ವಾಹನ ಸವಾರರಿಗೂ ಕೂಡ ಗುಡ್ಡ ಕುಸಿಯುವ ಒಂದು ಸಾಧ್ಯತೆಗಳಿರೋ ಹಿನ್ನೆಲೆಯಲ್ಲಿ ಅವರಿಗೆ ಸೂಚನೆಯನ್ನು ನೀಡಬೇಕು ಅಂತೇಳಿ ಇಲ್ಲಿನ ಸ್ಥಳೀಯರು ಮತ್ತು ವಾಹನ ಸವಾರರು ಒಂದು ಆಗ್ರಹವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಇನ್ನು ಶಿರಾಡಿ ಘಾಟ ಆತಂಕದಲ್ಲೇ ವಾಹನಗಳು ಸಂಚಾರವನ್ನು ಮಾಡಬೇಕಾಗಿದೆ ಅಂತ ಒಂದು ಪರಿಸ್ಥಿತಿ ಈಗ ಶಿರಾಡಿ ಘಾಟ್ನಲ್ಲಿ ಕಂಡುಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರುವಂಥ ಬೃಹತ್ ವಾಹನಗಳು, ಜೊತೆಗೆ ಆ ಒಂದು ಭಾಗ ಸಾಕಷ್ಟು ಸಮಸ್ಯೆ ಇದೆ. ಪ್ರತಿ ಹಂತದಲ್ಲೂ ಕೂಡ ಕಾಮಗಾರಿಗಳು ನಡೀತಾ ಇದೆ. ಅದರ ಜೊತೆಗೆ ಮಳೆ ಜೋರಾಗ್ತಾ ಇದೆ. ಇನ್ನು ಗುಡ್ಡ ಕುಸಿತ ಸೇರಿದಂತೆ ಬೇರೆ ಸಮಸ್ಯೆ ಕೂಡ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿರುವಂಥ ಶಿರಾಡಿ ಘಾಟ್ ಹೆದ್ದಾರಿ 75ರಲ್ಲಿ ಸಂಜೆ 6ರವರೆಗೆ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗಿದ್ದು, ಇನ್ನು ದೊಡ್ಡತಪ್ಪಲು ಬಳಿ ಕ್ಷಣಕ್ಕೂ ಕುಸಿತಾ ಇರುವಂಥ ಗುಡ್ಡದ ಮಣ್ಣು, ಆ ಭಾಗದಲ್ಲಿ ಗುಡ್ಡದ ಮಣ್ಣು ನಿರಂತರವಾಗಿ ಸುರಿತಾ ಇದೆ. ಇದರ ಜೊತೆಗೆ ಹೆವಿ ವೆಹಿಕಲ್ಸ್ಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಸಂಚಾರ ಮಾಡ್ತಾ ಇದೆ. ಹೀಗಾಗಿ ಆತಂಕ ಸಹಜವಾಗಿದೆ. JCB ಮೂಲಕ ಕುಸಿಯುತ್ತಿರುವಂಥ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ನಡೀತಾ ಇದೆ.